ಯುಗಾದಿ ಅಂದ್ರೇ ಸಂಭ್ರಮ. ನಮಗಿಂತ ಹೆಚ್ಚಾಗಿ ಪ್ರಕೃತಿನೇ ಯುಗದ ಆದಿ ಅಂತ ಸಂಭ್ರಮಿಸ್ತಾ ಹೊಸತನಕ್ಕೆ ತೆರೆದುಕೊಳ್ತಾ ಬದಲಾವಣೆಯ ಗಾಳಿ ಬೀಸ್ತಿರ್ಬೇಕಾದ್ರೆ ನಾವು ಒಂಚೂರಾದರೂ ಬದಲಾಗಲೇಬೇಕಲ್ವ. ಅದು ಒಳ್ಳೆತನದಲ್ಲಿ ಬದಲಾದರೆ ಇನ್ನಷ್ಟು ಸಂಭ್ರಮ. ಈ ಯುಗಾದಿಯಿಂದ ಪರಾಭವ ನಾಮ ಸಂವತ್ಸರ ಆರಂಭ ಆಗ್ತದೆ. ಪರಾಭವ ಅಂದ್ರೇ ಸೋಲು. ಹಾಗಿದ್ರೆ ಈ ವರ್ಷ ಪೂರ್ತಿ ನೆಗೆಟಿವ್ ಆಗಿರುತ್ತಾ ಅಂತ ಯೋಚಿಸ್ತಿರುವಾಗಲೇ ಒಂದೊಳ್ಳೆ ವಿಡಿಯೋ ಜೊತೆಗೆ ಒಂದೊಳ್ಳೆ ಮೆಸೇಜ್ ಕಣ್ಣಿಗೆ ಬಿತ್ತು. ಅದರಲ್ಲಿ ಎಷ್ಟು ಚಂದ ಹೇಳಿದರು ಅಂದರೆ, ಈ ಯುಗಾದಿಯಿಂದ ಪರಾಭವ ನಾಮ ಸಂವತ್ಸರ ಆರಂಭ ಆಗ್ತದೆ. ಯುಗದ ಆದಿ ಹೆಸರಲ್ಲೇ ಸೋಲಿದೆ ಅಂತ ನೆಗೆಟಿವ್ ಆಗಿ ಯೋಚನೆ ಮಾಡೋ ಬದಲು ಕೆಟ್ಟದ್ದಕ್ಕೆ, ದುಷ್ಟತನಕ್ಕೆ, ಅಧರ್ಮಕ್ಕೆ, ಅನ್ಯಾಯಕ್ಕೆ ಸೋಲಾಗುತ್ತೆ ಅಂತ ಅಂದ್ಕೊಳ್ಳಿ. ಇದನ್ನೆಲ್ಲ ನೀವು ಮಾಡ್ತಿದ್ರೆ ನಿಮಗೂ ಸೋಲು ಕಟ್ಟಿಟ್ಟ ಬುತ್ತಿ. ಅದೆಲ್ಲವನ್ನು ಬಿಟ್ಟು ಸನ್ಮಾರ್ಗದಲ್ಲಿ ನಡೀತಿದ್ದೀರಾ ಅಂದರೆ ನಿಮಗೆ ಗೆಲುವು ಖಚಿತ ಅಂತ. ಒಂದೇ ಒಂದು ನೆಗೆಟಿವ್ ಪದನ ಪಾಸಿಟಿವ್ ಮೀನಿಂಗಲ್ಲಿ ತಗೊಂಡಾಗ ಮನಸ್ಸಿಗೆ ಎಷ್ಟು ಖುಷಿ ಕೊಡ್ತು, ಮನಸ್ಸು ಎಷ್ಟು ನಿರಾಳ ಆಯಿತು ಅಂದರೆ, ಅದೇ ಥರ ನಮ್ಮ ಜೀವನನ, ನಮ್ಮ ಯೋಚನೆಗಳನ್ನ, ಆಲೋಚನೆಗಳಲ್ಲಿ ಪಾಸಿಟಿವಿಟಿಯಿಂದ ಕೂಡಿದರೆ ಲೈಫು ಇನ್ನಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಫೈನಲ್ಲೇ ಈ ವರ್ಷ ಜೀವನದಲ್ಲಿ ಏನೇ ಬಂದರೂ ಬೇವು ಬೆಲ್ಲದಂತೆ ಸಮಾನವಾಗಿ ಸ್ವೀಕರಿಸ್ತೀನಿ. ಬೇವಿನ ಕಹಿ ಇರಲಿ, ಜೊತೆಗೆ ಬೆಲ್ಲದ ಸಿಹಿ ಕೂಡ ಇರಲಿ.